ಫ್ರೆಂಡ್ಸ್, ನಾನಿವತ್ತು ಈರುಳ್ಳಿ ಚಿಕನ್ ಪಕೋಡ ಮಾಡೋಣ ಅಂತಿದ್ದೀನಿ. ಇದು ಅರ್ಧ kg ಇದೆ ಚಿಕನ್. ಇದು ಈರುಳ್ಳಿ ಚಿಕನ್ ಪಕೋಡಾಗೆ ನಾನು ಕ್ಲೀನಾಗಿ ವಾಶ್ ಮಾಡಿ ನೀರೆಲ್ಲ ಹೋಗಿದೆ. ಇವಾಗ ಇದಕ್ಕೆ ಮಸಾಲೆ ಪದಾರ್ಥ ಬೇಕು ನೋಡೋಣ. ಮೊದಲಿಗೆ 2 ಈರುಳ್ಳಿ ತೊಗೋತಾ ಇದ್ದೀನಿ. ಸಿಪ್ಪೆ ತೆಗೆದು 2 ಈರುಳ್ಳಿಗೆ ಇವಾಗ ಉದ್ದುದ್ದಾಗಿ ಕುಯ್ಕೊತೀನಿ. 2 ಈರುಳ್ಳಿ ಉದ್ದುದ್ದಾಗಿ ಕುಯ್ಕೊಂಡಾಯ್ತು. ಇದನ್ನು ಇವಾಗ ಜಾರ್ಗೆ ಹಾಕೋಣ. ಈರುಳ್ಳಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಪೇಸ್ಟ್ ಮಾಡೋಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಪೇಸ್ಟು 1 ಸ್ಪೂನ್ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊಪ್ಪು ಹಾಕಿದ್ದೀನಿ. ಇವಾಗ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಬೇಕು, ಪೇಸ್ಟ್ ಅಲ್ವ ಅದಕ್ಕೆ ಗಟ್ಟಿಯಾಗಿ ರುಬ್ಕೋಬೇಕು. ಇವಾಗ ಪೇಸ್ಟ್ ಆಗಿದೆ. ಮಸಾಲೆ ರೆಡಿ. ಈರುಳ್ಳಿ ಪಕೋಡ ಚಿಕನ್ ಪಕೋಡಾಗಿ ರೆಡಿ ಆಗ್ತಿದೆ. ಬಾಣಲಿ ತೊಗೊಂಡಿದ್ದೀನಿ. ಈ ಬಾಣಲಿಗೆ ಅರ್ಧ kg ಚಿಕನ್ ಹಾಕ್ತಾಯಿದ್ದೀನಿ. ಅರ್ಧ kg ಚಿಕನ್ ಇದೆ. ಉಬ್ಬಿಕೊಂಡಿರೋದಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಅಚ್ಚ ಖಾರದ ಪುಡಿ. 1 ಕಪ್ ಕಡಲೆ ಹಿಟ್ಟು ಹಾಕಿದ್ದೀನಿ. ಅಂದರೆ ಬೋಂಡ ಮಾಡೋ ಬಜ್ಜಿ ಮಾಡೋ ಹಸಿಟ್ಟಿದ್ದು ಕಡಲೆ ಹಸಿಟ್ಟು 1 ಕಪ್ ಇದೆ. 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿದ್ದೀನಿ. 1/4 ಟೀ ಸ್ಪೂನ್ ಇದು ಅರಿಶಿನ ಪುಡಿ. 1/2 ಟೀ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. 1/4 ಟೀ ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. ಕಾರ್ನ್ಫ್ಲೋರ್ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಗಟ್ಟಿ ಮೊಸರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಸೊ ಎಲ್ಲ ಪದಾರ್ಥ ಹಾಕಿ ಇವಾಗ 1 ಮೊಟ್ಟೆ ಹೊಡೆದಾಕೋಣ. ನೋಡಿ, 1 ಮೊಟ್ಟೆ ಇವಾಗ ಹಾಕಬೇಕು. 1 ಮೊಟ್ಟೆ ಹೊಡೆದಾಕೋಣ. ಮೊಟ್ಟೆ ಹೊಡೆದಾಕಾಯ್ತು. ಇವಾಗೆಲ್ಲ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗೆಲ್ಲ ಕಲಸಿದ್ದೀನಿ. ಇವಾಗ ಇದು ಒಂದು 15 ನಿಮಿಷ ನೆನಿಬೇಕು. ಬೇಕಾದ್ರೆ ಫ್ರಿಜ್ಜಲ್ಲೂ ಇಡ್ಬೋದು. ಚೆನ್ನಾಗಿ ಕಲಸಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ 15 ನಿಮಿಷ ಫ್ರಿಜ್ಜಲ್ಲಿ ಇಡೋಣ. ಬಾಂಡಿ ಬಿಸಿ ಆಗ್ತಾಯಿದೆ. ಸೊ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗ್ತಾಯಿದೆ. ನೋಡಿ, ಚೆನ್ನಾಗಿದ್ದು ನೆಂದಿದೆ. 15 ನಿಮಿಷ ಆಗಿದೆ. ಇವಾಗ ಒಂದು ಸ್ವಲ್ಪ ಕಲಿಸ್ಬಿಟ್ಟು ಎಣ್ಣೆಯಲ್ಲಿ ಬಿಡೋಣ. ಮಧ್ಯಮ ಉರಿಯಲ್ಲೇ ಬೇಯಬೇಕು. ಈರುಳ್ಳಿ ಚಿಕನ್ ಪಕೋಡ ಇದು ಮಧ್ಯಮ ಉರಿಯಲ್ಲೇ ಬೇಯ್ತಾ ಇದೆ. ಮೇಲೆ ಕೆಳಗಡೆ ತಿರುವಾಗ ಸ್ವಲ್ಪ ಹಾಕಿದ್ದೀನಿ. ಬೇಯ್ತಾ ಇದೆ. ಇದು ಈರುಳ್ಳಿ ಚಿಕನ್ ಪಕೋಡ ರೆಡಿ ಆಗ್ತಾ ಇದೆ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಉರಿ ಜಾಸ್ತಿ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಅದಕ್ಕೆ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು. ಈಗ ಮಧ್ಯಮ ಉರಿ ಬೇಯಿಸ್ಬೇಕು. ಈರುಳ್ಳಿ ಚಿಕನ್ ಪಕೋಡ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿದೆ, ಎಷ್ಟು ಸಾಫ್ಟ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ.